ಹಲೋ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮನೇಲಿ ಬೆಳಗ್ಗೆನೇ ತರಕಾರಿ ತೊಗೊಬಂದಿದ್ದಾರೆ. ತರಕಾರಿ ಎಲ್ಲ ಖಾಲಿಯಾಗಿತ್ತು ಮನೇಲಿ, ಹೋಗಿ ತೊಗೊಬಂದರು ಬೆಳಗ್ಗೆ. ತರಕಾರಿ ಎಲ್ಲ ಜಾಸ್ತಿ ದುಡ್ಡು ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಬಂದು. ಎಲ್ಲ 50, 60, 70 ಆಗಿದೆ ತರಕಾರಿ. ತುಂಬ ಜಾಸ್ತಿ. ಬೀಟ್ರೋಟ್ ಕ್ಯಾರೆಟ್ ತೊಗೊಳಕ್ಕೆ ಆಗಲಿಲ್ಲ, ಚೆನ್ನಾಗೇ ಇಲ್ಲ ಕ್ಯಾರೆಟ್ ಎಲ್ಲ. ಆದರೂ ರೇಟ್ ಜಾಸ್ತಿ ಹೇಳ್ತಾರೆ ಅಂತ ಹೇಳಿ ಕ್ಯಾರೆಟ್ ತರಲಿಲ್ಲ ಅಂತ ಹೇಳಿದ್ರು ಬಂದು. ಈಗ ಫ್ರಿಜ್ ತೆಗ್ದು ನೋಡ್ತೀನಿ ಫ್ರಿಜ್ಜಲ್ಲಿ ಏನಿದೆ ಅಂತ. ಎಲ್ಲ ಖಾಲಿ ಮಾಡಿಬಿಟ್ಟು ಹೊಸ್ದಾಗೆಲ್ಲ ತೆಗೆದ್ಬಿಟ್ಟು ಅದನ್ನು ಹೊಸ್ದಾಗಿ ಜೋಡಿಸ್ಕೊಳಕ್ಕೆ ನೋಡ್ತೀನಿ. ಅದು ಸ್ವಲ್ಪ ಹಳೆ ತರಕಾರಿ ಇದೆ, ಏನಿರಲಿಲ್ಲ, ಒಂದು 4 ನೂಕಲ್ಲಿತ್ತು ಅಷ್ಟೇ. ಅದನ್ನು ತೆಗೆದು ಹೊರಗಡೆ ಇಟ್ಕೊಂಡೆ, ಅದನ್ನು ಡೈಲಿ ಇವಾಗ ಬಳಸೋದಕ್ಕಾಗಲಿ ಅಂತ. ಇದನ್ನು ತೆಗೆದು ಹೊರಗಡೆ ಇಟ್ಕೊಂಡು ಈಗ ಸೆಲ್ಫಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ಅದ್ರ ಸ್ವಲ್ಪ ಡಸ್ಟ್ ಉದುರ್ಕೊಂಡಿತ್ತು, ನೀರಾಗಿರುತ್ತದಲ್ಲ, ಅದು ಕ್ಲೀನ್ ಮಾಡಿಟ್ಟು ಫ್ರಿಜ್ಜೇ ಆಫ್ ಮಾಡ್ಕೊಂಡಿರಲಿಲ್ಲ. ಮತ್ತು ಇವಾಗ ಫ್ರಿಜ್ ಆಫ್ ಮಾಡ್ಕೊಂಡೆ. ಆಫ್ ಮಾಡಿ ಒದ್ದೆ ಬಟ್ಟೆಲಿ ಒರೆಸ್ಬೇಕಾದ್ರೆ ಭಯ ಆಗುತ್ತೆ, ಕರೆಂಟ್ ಇರುತ್ತೆ ಅಂತ. ಅದು ಆಫ್ ಮಾಡ್ಕೊಂಡು ಒರೆಸ್ತಾಯಿದ್ದೀನಿ ಮಾಡ್ಕೊಂಡೆ. ಮತ್ತು ಡಬ್ಬನ ಹಾಗೆ ಒರೆಸ್ಕೊಂಡು ನೀಟಾಗಿ ತ್ಯಾವ ಇರಬಾರ್ದು. ತ್ಯಾವ ಇದ್ರೆ ಮತ್ತು ತರಕಾರಿ ಎಲ್ಲ ಅದೇ ನೀರಿಗೆ ತ್ಯಾವ ಆಯ್ತಾನೆ ಇರ್ತದೆ. ಅದಕ್ಕೋಸ್ಕರ ಡಬ್ಬನ ಡ್ರೈಯಾಗಿ ಒರೆಸ್ಕೊಂಡು ಅದಕ್ಕೊಂದು ಕಾಟನ್ ಬಟ್ಟೆ ಹಾಕ್ತೀನಿ ಕೆಳಗಡೆ. ಕಾಟನ್ ಬಟ್ಟೆ ಹಾಕೋದ್ರಿಂದ ಅದರಲ್ಲಿ ಬೀಳೋ ನೀರು ಕೂಡ ಆ ಬಟ್ಟೆಗೆ ಒದ್ದೆ ಎಲ್ಲ ಆ ಬಟ್ಟೆಗೆ ಎಳ್ಕೊಳ್ಳಲಿ ಅಂತ ಅದಕ್ಕೆ ಹಾಕಿಟ್ಕೊಂಡ್ರೆ ಫ್ರೆಶ್ ಆಗಿರುತ್ತೆ ತರಕಾರಿ. ಒಂದು ವಾರದವರೆಗೂ ಏನೂ ಆಗೋಲ್ಲ, ಚೆನ್ನಾಗೇ ಇರುತ್ತೆ. ಆದರೆ ತರಕಾರಿ ಟೊಮೊಟೊ ತಂದಿದ್ದಾರೆ. ಟೊಮೊಟೊನೂ ಪರವಾಗಿಲ್ಲ, 10 ರೂಪಾಯಿ kg ಅಂತ ಹೇಳಿದ್ರು. 10 ರೂಪಾಯಿ ಆಗಿರೋದ್ರಿಂದ ಜಾಸ್ತಿನೇ ತೊಗೊಬಂದಿದ್ದಾರೆ. ಚೆನ್ನಾಗಿದೆ ತರಕಾರಿ, ಫ್ರೆಶ್ಶಾಗಿ ಟೊಮೊಟೊ ಕಲರ್ ಆಗಿದೆ, ದಪ್ಪಕ್ಕೆ ಚೆನ್ನಾಗಿದೆ ಟೊಮೊಟೊ. 10 ರೂಪಾಯಿ kg ಪರವಾಗಿಲ್ಲ. ಒಂದು 5-6 kgನೇ ತೊಗೊಬಂದಿದ್ದಾರೆ, ಕಮ್ಮಿ ಇದೆಯಲ್ಲ ಅಂತ. ಟೊಮೊಟೊ ಕಮ್ಮಿ ಅಂತ ನಾಳೆ ಟೊಮೊಟೊ ನೋಡ್ಬಿಟ್ಟು ನಾಳೆಗೆ ಟೊಮೊಟೊ ಬಾತ್ ಮಾಡ್ತೀನಿ. ತರಕಾರಿ ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ನಾನು ಹೋಗಿರಲಿಲ್ಲ, ನೀವು ಹೋದರೆ ಚೆನ್ನಾಗಿ ತರಲ್ಲ ಅಂತೀನಿ ಅಂತ ಎಲ್ಲ ನೋಡಿ ಚೆನ್ನಾಗೇ ತಗೊಬಂದಿದ್ದಾರೆ ಈ ಸರಿ, ಪರವಾಗಿಲ್ಲ. ಸೌತೆಕಾಯಿ ಸ್ವಲ್ಪ ಜಾಸ್ತಿನೇ ತೊಗೊಬಂದವ್ರೆ, ಸಲಾಡ್ ಮಾಡೋದಕ್ಕೆ ಮತ್ತು ಬೆಳಗ್ಗೆ ಜ್ಯೂಸ್ಗೆ. ಅದಕ್ಕೆ ಸೌತೆಕಾಯಿ ಏನೋ ಒಂದು 3-4 kgನೇ ತಂದಿರ್ಬೋದು. ಚೆನ್ನಾಗಿದೆ ಸೌತೆಕಾಯಿ. ಅದನ್ನು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಆ ಥರ ಈ ಪುಟ್ಟಿಲಿ ಹಾಕ್ಬಿಟ್ಟು ಹಾಗೆ ಹೊರ್ಗಡೆನೇ ಇಟ್ಕೊಂಡಿರ್ತೀನಿ. ಹೊರಗಡೆ ಇಟ್ಕೊಂಡು ಹಾಗೆ ಬಳಸ್ಕೊಳ್ತೀನಿ. ಫ್ರಿಜ್ಜಲ್ಲಿ ಎಲ್ಲ ಇಡೋಕ್ಕಾಗಲ್ಲ. ನಾನು ಫ್ರಿಜ್ಜಲ್ಲಿ ನೋಡಿ ಅಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ರೇಷನ್ ಐಟಮ್ ಎಲ್ಲ ಫ್ರಿಜ್ಜಲ್ಲೇ ಇಟ್ಕೊಂಡಿರೋದ್ರಿಂದ ನನಗೆ ಫ್ರಿಜ್ಜಲ್ಲಿ ತರಕಾರಿ ಇಡೋಕ್ಕೆ ಜಾಗ ಆಗೋಲ್ಲ. ರೇಷನ್ ಈಚೆ ಇಟ್ಟರೆ ಬೇಗ ಹುಳ ಬರುತ್ತೆ. ಇದಾದರೆ ನನಗೆ 2-3 ತಿಂಗಳಾದ್ರೂ ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ತೀನಿ ಫ್ರಿಜ್ಜಲ್ಲಿ. ಅದೇ ನೋಡಿ ಅಷ್ಟು ರೇಷನ್ ಎಲ್ಲ ಇಟ್ಕೊಂಡಿರೋದ್ರಿಂದ ನನಗೆ ತರಕಾರಿ 2 ಡಬ್ಬಿ ಈಗ ಎಷ್ಟು ಬೇಕು ಅಷ್ಟು ತುಂಬಿಟ್ಕೊತೀನಿ. ಈ ಥರ ಚಿಕ್ಕ ಚಿಕ್ಕ ತರಕಾರಿ ಏನಿದೆ ಅದನ್ನು ಮಾತ್ರ ಡಬ್ಬದಲ್ಲಿ ಇಟ್ಕೊಳ್ತೀನಿ. ಮಿಕ್ಕಿದೆಲ್ಲ ಹಾಗೆಯೇ ಕವರಲ್ಲಿ ಇಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಹಾಗೆ ಸೈಡಲ್ಲಿ ಇಟ್ಕೊಂಡಿರ್ತೀನಿ ಫ್ರಿಜ್ಜಲ್ಲಿ. ಚೆನ್ನಾಗಿ ಏನು ಮಾಡೋಕ್ಕಾಗಲ್ಲ, ಎಷ್ಟಿದೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿ ಇಟ್ಕೊಳ್ಬೇಕಲ್ಲ. ತರಕಾರಿಲಿ ಸ್ವಲ್ಪ ಕ್ಯಾಪ್ಸಿಕಮ್ ತಂದಿದ್ದಾರೆ ಜಾಸ್ತಿ, ಬೀಟ್ರೂಟು, ಸೌತೆಕಾಯಿ, ಟೊಮೊಟೊ ಅದನ್ನು ಮಾತ್ರ ಜಾಸ್ತಿ ತಂದಿದ್ದಾರೆ. ಆದರೆ ಬೀಟ್ರೂಟು ಕ್ಯಾಪ್ಸಿಕಮ್ ಜಾಸ್ತಿ ಬಳಸ್ತೀನಿ. ಸೊಪ್ಪು ಚೆನ್ನಾಗಿದೆ, ಸೊಪ್ಪು ನೋಡಿ ದಂಟು ಮತ್ತು ಅದೇನು ದಂಟು, ಕೊತ್ತಂಬರಿ, ಪುದೀನ ಎಲ್ಲ ಸೊಪ್ಪು ತಂದಿದ್ದಾರೆ. ಪರವಾಗಿಲ್ಲ, 10 ರೂಪಾಯಿ kg ಅಂತ ಅಲ್ಲ, 10 ರೂಪಾಯಿಗೆ 7-8 ಈ ಥರ ಕೊಟ್ಟಿದ್ದಾರೆ ಸೊಪ್ಪು ಒಂದೊಂದು ಕಟ್ಟು. ಇಲ್ಲಾದರೆ ಒಂದು ಕಟ್ಟಿಗೆ 10 ರೂಪಾಯಿ ಹೇಳ್ತಾರೆ ನಮ್ಮ ಏರಿಯಾ ಕಡೆ. ಅದಕ್ಕೆ ನಾವು ಇಲ್ಲಿ ಹೆಚ್ಚು ಏರಿಯಾ ಕಡೆ ಎಲ್ಲೂ ತಗೊಳ್ಳಲ್ಲ, ಹೋದ್ರೆ ಹಾಗೆ ಮಾರ್ಕೆಟ್ಗೆ ಹೋಗ್ಬಿಟ್ಟು ತರ್ತೀವಿ. ನಮಗೆ ಮೈಸೂರಲ್ಲಿ ನೀವು ಎಲ್ಲಿಂದ ನೋಡ್ತೀರಾ ಕಮೆಂಟ್ ಮಾಡಿ. ಆದರೆ ನಮ್ಮ ಮೈಸೂರಲ್ಲಿ ತರಕಾರಿ ಸ್ವಲ್ಪ ಈಗೆಲ್ಲ ಜಾಸ್ತಿ ಇದೆ, ಮಳೆ ಇಲ್ಲದೇ ಇರೋ ಕಾರಣ. ಆದರೆ ಸೊಪ್ಪು ಪರವಾಗಿಲ್ಲ, ಕಮ್ಮಿ ಇದೆ. ಆದರೆ ಫ್ರೆಶ್ಶಾಗಿ ಚೆನ್ನಾಗಿದೆ ಸೊಪ್ಪು. ಚೆನ್ನಾಗೇ ನೋಡಿ ತಂದಿದ್ದಾರೆ ಸೊಪ್ಪು ಈ ಸರಿ. ನಾನು ಹೋಗಿಲ್ಲ ಅಂದರೆ ಅವ್ರು ಚೆನ್ನಾಗಿ ಸೊಪ್ಪು ತರಲ್ಲ, ಎಲ್ಲ ಕೊಳ್ತೋಗಿರೋದೇ ತರ್ತೀರಾ ನೀವು ಅಂತಿರ್ತಿದೆ ಬಂದಾಗೆಲ್ಲ. ಆದರೆ ಈ ಸರಿ ಚೆನ್ನಾಗಿ ತಂದಿದ್ದಾರೆ ಸೊಪ್ಪು, ಚೆನ್ನಾಗಿದೆ ಫ್ರೆಶ್ಶಾಗಿ ಎಲ್ಲ. ಈಗ ತಂದಿದ್ದೇನೋ ಆಯಿತು, ನಾನು ಬಿಡಿಸಿಡೋದೇ ಸಂಜೆ ಆಗುತ್ತೆ ಈಗ. ಏನು ಆವಾಗಲೇ 3 ಗಂಟೆ 4 ಗಂಟೆ ಆಗ್ತಾಯಿದೆ. ಎಲ್ಲನೂ ಹಾಕಿ ಇಟ್ಕೊಂಡು ಬೀಟ್ರೋಟ್ ಇಷ್ಟು ತಂದಿದ್ದಾರೆ ನೋಡಿ, ಬೀಟ್ರೋಟು ಚೆನ್ನಾಗಿದೆ. ಬೀಟ್ರೋಟ್ ಆದರೆ ಬೆಳಗ್ಗೆ ಡೈಲಿ ಜ್ಯೂಸ್ ಮಾಡ್ತೀನಿ ಮತ್ತು ಪಲ್ಯಕ್ಕೆಲ್ಲ ಯೂಸ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಬೀಟ್ರೋಟ್ ಜಾಸ್ತಿ ತರ್ತಾರೆ. ಕ್ಯಾರೆಟು ತರ್ತಾಯಿದ್ರು ಜಾಸ್ತಿ, ಏನೋ ಕ್ಯಾರೆಟೆಲ್ಲ ದುಡ್ಡು ಜಾಸ್ತಿ ಅಂದ್ಬಿಟ್ಟು ತಂದಿಲ್ಲ. ಬೆಂಡೆಕಾಯಿ ತಂದಿದ್ದಾರೆ. ಬೆಂಡೆಕಾಯಿ ಅಂತೂ ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ ಬೆಂಡೆಕಾಯಿ.
ಹಾಗೆಯೇ ಎಲ್ಲ ಎತ್ತಿಟ್ಟಾಯಿತು. ಈಗ ಸೊಪ್ಪು ಬಿಡಿಸ್ಕೊಳ್ತೀನಿ. ಸೊಪ್ಪೆಲ್ಲ ಬಿಡಿಸಿ ಎತ್ತಿಟ್ರೆ ತರಕಾರಿ ಎತ್ತಿಟ್ಟಿದ್ದಾಯಿತು. ಸೊಪ್ಪು ಬಿಡಿಸಿದ್ರೆ ಆಯಿತು. ನನ್ನ ಮಗಳು ರೇಗಿಸ್ತಾ ಇದ್ದಾಳೆ, ಅಮ್ಮ ನೀ ಸೊಪ್ಪು ಮಾರೋರ ಥರನೇ ಕೂತಿದ್ಯಾ, ಹೋಗಿ ಬಂದ್ಬಿಡಮ್ಮ ಅಂತ ರೇಗಿಸ್ತಾ ಇದ್ದಾಳೆ. ಅವಳಿಗೆ ರೇಗಿಸೋದೇ ಕೆಲಸ ನನ್ನನ್ನು. ಎಲ್ಲ ಬಿಡಿಸ್ಕೊಳ್ತೀವಿ ಈಗ ನಾನು ನನ್ನ ಮಗಳು ಕೂತ್ಕೊಂಡು. ಇನ್ನೇನು ಕತ್ಲೆ ಆಗಿಬಿಡುತ್ತೆ, ಆಗಲೇ 5 ಗಂಟೆ ಆಗ್ತಾಯಿದೆ. ಸೊಪ್ಪೆಲ್ಲ ಬಿಡಿಸ್ಬಿಟ್ಟು ಎತ್ತಿಟ್ಕೊಂಡ್ರೆ ಸರಿ, ಬೆಳಕಿದ್ರೆ ಸರಿ. ನಾನು ಟೆರೇಸ್ ಮೇಲೆ ಹೋಗ್ತೀನಿ. ಇದು ಯಾಕೋ ಇಲ್ಲಿ ಕತ್ಲೆ ಅನಿಸ್ತಾ ಇದೆ, ಸರಿಯಾಗಿ ಕಾಣಿಸಲ್ಲ. ಉಳುಕೆಲ್ಲ ಇರುತ್ತೆ ಅನ್ನೋದಕ್ಕೋಸ್ಕರ ಟೆರೇಸ್ ಮೇಲೆ ಬಂದೆ. ಅಲ್ಲಿ ಕತ್ಲೆ ಆಗಿರುತ್ತೆ, ಕಾಣಿಸೋದೆ ಎಲ್ಲ, ಮೋಡ ಬಂದ್ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಟೆರೇಸ್ ಮೇಲೆ ಬಂದು ಬಿಡಿಸಾಯಿತು ಸೊಪ್ಪೆಲ್ಲ. ಸೊಪ್ಪು ಬಿಡಿಸಿ ಅದ್ರ ವೇಸ್ಟೇಜ್ ಇರೋದನ್ನ ನಾನು ವೇಸ್ಟ್ ಮಾಡೋಕ್ಕೋಗಲ್ಲ. ಆ ಸೊಪ್ಪು ಬಿಡಿಸಿದ ವೇಸ್ಟು, ಕಿಚನ್ ವೇಸ್ಟು ಎಲ್ಲ ನಾನು ತೊಗೊಂಡು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಗಿಡಕ್ಕೆ ಕಾಂಪೋಸ್ಟ್ ಗೊಬ್ಬರ ಮಾಡ್ಕೊಳ್ತೀನಿ. ಚೆನ್ನಾಗಿರುತ್ತೆ ಕಾಂಪೋಸ್ಟ್ ಗೊಬ್ಬರ ಗಿಡಕ್ಕೆ. ನಾನು ಯಾವುದು ಗೊಬ್ಬರ ತಂದು ಹಾಕಲ್ಲ, ನಾನು ಇದೇ ಗೊಬ್ಬರ ಮಾಡ್ಕೊಳ್ಳೋದು. ಈ ಥರ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ತೀನಿ. ಯಾವಾಗ ತಂದ್ರೂ ಸೊಪ್ಪು ವೇಸ್ಟೇಜನ್ನ ಬಿಸಾಕಲ್ಲ. ನೋಡಿ ಈ ಥರ ಹುಡಿಯಾಗಿ ಹೀಗಾಯ್ತಲ್ಲ, ಚೆನ್ನಾಗಿರುತ್ತೆ. ಇದು ಬೇಗ ಡಿಕಾಂಪೋಸ್ಟ್ ಆಗುತ್ತೆ. ಇದು ನೋಡಿ, ಇದನ್ನು ಗೊಬ್ಬರ ಮಾಡ್ಕೊಳ್ಳೋದಕ್ಕೋಸ್ಕರ ಅಂತಲೇ ಇಷ್ಟು ಡಬ್ಬಗಳನ್ನ ಇಟ್ಕೊಂಡಿದ್ದೀನಿ. ಇದರಲ್ಲಿ ಹಾಗೆಯೇ ಹೀಗೆ ತುಂಬಿ ಒಂದು ಲೇಯರ್ ವೇಸ್ಟೇಜ್ ಹಾಕ್ತೀನಿ, ಮೇಲೆ ಒಂದು ಲೇಯರ್ ಮಣ್ಣು ಹಾಕ್ತೀನಿ. ಆ ಥರನೇ ಹಂಗೆ ಕಿಚನ್ ವೇಸ್ಟೆಲ್ಲ ಹಾಕಿ ನೋಡಿ ತುಂಬ್ಕೊಂಡಿದೆ ಡಬ್ಬ. ಆ ಕಡೆ ಒಂದು ಡಬ್ಬ ಮಾಡಿ ಹಾಗೆಯೇ ಇಟ್ಟಿದ್ದೀನಿ. ಆ ಥರನೇ ಮಾಡಿ ಸ್ಟೋರ್ ಮಾಡಿ ಅದು ಚೆನ್ನಾಗಿ ಒಂದು 2 ತಿಂಗಳು ಬೇಕು. ಅದು ಒಂದು ಡಬ್ಬ ಸ್ಟೋರ್ ಮಾಡಿದ್ರೆ 2 ತಿಂಗಳಷ್ಟರಲ್ಲಿ ಫುಲ್ ಚೆನ್ನಾಗಿ ಕಾಂಪೋಸ್ಟ್ ಗೊಬ್ಬರ ಆಗಿರುತ್ತೆ. ಆಯಿತು, ಎಲ್ಲ ಬಿಡಿಸಿ ಎಲ್ಲ ಎತ್ತಿಟ್ಟಾಯಿತು. ಬಂದೆ, ಮುಗೀತು. ಎಲ್ಲ ಫ್ರಿಜ್ಜಲ್ಲಿ ಹಾಗೆಯೇ ಎತ್ತಿ ಎಲ್ಲ ಸ್ಟೋರ್ ಮಾಡಾಯಿತು. ಫ್ರಿಜ್ಜು ಕೆಲಸ ಮುಗೀತು, ಸೊಪ್ಪು ಬಿಡಿಸಿದ್ದು ಆಯಿತು. ಇವಾಗ ಏನಿಲ್ಲ, ಆಯಿತು, ಮುಗೀತು. ಸ್ವಲ್ಪ ಈಗ ಮನೆ ಕಸ ಎಲ್ಲ ಗುಡಿಸ್ಬಿಡ್ತೀನಿ. ಸಂಜೆ ಬ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.